ಮತ್ತಿನ್ನು ದಾಳಿ ವೇಳೆ ಸರ್, ಆ ಟೈಮಲ್ಲಿ ನೀವಿದ್ದ ಟೈಮಲ್ಲಿ ದಾಳಿ ಆಗುತ್ತೆ ಅಂದರೆ ನಿಖರವಾಗಿರ್ತಕ್ಕಂಥ ಒಂದು ದಾಳಿ ಆಗ್ತಾ ಇತ್ತು. ಯಾರ ಮೇಲೆ ದಾಳಿ ಆಗುತ್ತೆ ಅವ್ರಿಗೆ ಒಂದಿಷ್ಟು ಮಾಹಿತಿ ಕೂಡ ಇರ್ತಾ ಇರಲಿಲ್ಲ. ಆದರೆ ಇದೀಗ ಏನಾಗ್ತಾ ಇದೆ, ಮಾಹಿತಿಗಳು ಸೋರಿಕೆ ಆಗ್ತಿದೆ ಅಂತ ಅನಿಸ್ತಿದೆ ಜನರಲ್ಲಿ. ಇದ್ರೂ ಇರ್ಬೋದು, ಯಾಕೆಂದರೆ ಅಂಥ ದೊಡ್ಡ ದಾಳಿಯನ್ನು ನಾನು ಎಲ್ಲೂ ಓದಿಲ್ಲ, ಪೇಪರಲ್ಲಿ ನನ್ನ ಗಮನಕ್ಕೆ ಬಂದಿಲ್ಲ. ನನ್ನ ಕಾಲದಲ್ಲಿ 3 ಜನ ಮುಖ್ಯಮಂತ್ರಿಗಳ ವಿರುದ್ಧ ಚಾರ್ಜ್ ಶೀಟ್ ಹಾಕಿದ್ದೇವೆ. 8 ಜನ ಮಂತ್ರಿಗಳ ವಿರುದ್ಧ, ಅದೇ MLAಗಳ ವಿರುದ್ಧ, IAS IPS ಅಧಿಕಾರಿಗಳ ವಿರುದ್ಧ, ಬರೀ ತಹಶೀಲ್ದಾರ್ ಸಬ್ ಇನ್ಸ್ಪೆಕ್ಟರ್ ವಿರುದ್ಧ ಅಲ್ಲ, ಯಾರಿಗೂ ಹೆದರದೆ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೂ ತಲೆ ಬಾಗಿಸದೆ ನಾವು ಕೆಲಸ ಮಾಡಿದ್ದೇವೆ. ನನ್ನನ್ನು ಬರಮಾಡಿಕೊಂಡಂಥ ಮುಖ್ಯಮಂತ್ರಿಗಳ ವಿರುದ್ಧ ಕೂಡ ನಾನು ಕೇಸ್ ಹಾಕಿದ್ದಕ್ಕೆ ಇದು ಮಾಡಿದ್ದೇನೆ ಸರ್. ಇದು ಅಕ್ರಮ ಗಣಿಗಾರಿಕೆ ಸಂಬಂಧಪಟ್ಟಂತೆ ತಾವೊಂದು ವರದಿಯನ್ನು ಕೊಟ್ರಿ. ಈ ವರದಿ ಸಿದ್ಧಗೊಳ್ಳಲಿಕ್ಕೆ ಎಷ್ಟು ದಿನಗಳ ಕಾಲ ಹಿಡಿತು ಅಂತ ಸರ್? ಭಾಳ ಸಮಯ ಆಗಿತ್ತು. ಯಾಕೆಂದರೆ 2006ರಲ್ಲಿ ನಾನು ಬಂದ ತಕ್ಷಣ ಆ ವಿಚಾರಣೆಯನ್ನು ನನಗೆ ಕೊಟ್ಟಿದ್ದರು. ನಾನು ಗಣಿ ವರದಿ ಸರ್ಕಾರಕ್ಕೆ ಕೊಟ್ಟದ್ದು 2011ರಲ್ಲಿ. 6ರಿಂದ 11ರವರೆಗೆ ಈ ವಿಚಾರಣೆ ನಡೆದಿತ್ತು. ಭಾಳ ಉತ್ತಮವಾದ ಅಧಿಕಾರಿಗಳಿದ್ದರು. ಒಂದು ಉದಾಹರಣೆ ಕೊಡ್ತೇನೆ, ಯಾವ ರೀತಿಯಲ್ಲಿ ಮೋಸ ಆಗ್ತಾ ಇತ್ತು ಅಂತ. 1 ಮೆಟ್ರಿಕ್ ಟನ್ ಕಬ್ಬಿಣದ ಅದಿರಿಗೆ ಸರ್ಕಾರಕ್ಕೆ ಬರ್ತಾ ಇದ್ದಂಥ ರಾಜಧನ 27 ರೂಪಾಯಿ. ಆ 1 ಮೆಟ್ರಿಕ್ ಟನ್ನನ್ನು ನನ್ನ ವಿಚಾರಣಾ ಅವಧಿಯಲ್ಲಿ 2000ದಿಂದ 2010ರವರೆಗೆ 7,000ದಿಂದ 7,500ರವರೆಗೆ ಮಾರ್ತಾಯಿದ್ರು. ನಾವು ಅವರು ಗಣಿಗಾರಿಕೆ ಮಾಡುವಾಗ ಲಕ್ಷಗಟ್ಟಲೆ ಮೆಟ್ರಿಕ್ ಟನ್ನನ್ನು ಅಗೀತಾ ಇದ್ದರು. ಎಷ್ಟು ಹಣ ಹೋಯ್ತು ನೋಡ್ರಿ. ಇದು ಸರ್ಕಾರಕ್ಕೆ ಗೊತ್ತಿರಲಿಲ್ಲ ಏನು. ಆದರೆ ಅಲ್ಲಿ ಶೇಕ್ ಹ್ಯಾಂಡ್ಗಳಿದ್ವು, ಅದರಿಂದಾಗಿ ಎಲ್ಲ ಮರ್ತು ಬಿಡ್ತಾರೆ. ಇವಾಗ ನಾನು ಕೇಳಿದ್ದೇನೆ ಸುಮಾರು 4,000ಕ್ಕೆ ಹೆಚ್ಚಿಸಿದ್ದಾರೆ ಅಂತ. ಆದರೆ ಅಷ್ಟು ವರ್ಷ ಲಕ್ಷ 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 ಮೆಟ್ರಿಕ್ ಟನ್ ತೆಗೆದಿದ್ದಾರೆ. ಆ ಎಲ್ಲ ಹಣ ಹೋಯ್ತಲ್ಲ ಇಷ್ಟು ವರ್ಷ. ಇದಕ್ಕೆ ಯಾರು ಜವಾಬ್ದಾರಿ? ಯಾರಿಗೆ ಏನಾಗಿದೆ? ಭಾರತದ ಅತಿ ದೊಡ್ಡ ರಫ್ತು ಮಾಡುವವರು ಅದರಲ್ಲಿ ಅವರ ಕೈವಾಡ ಇತ್ತು. ಗಣಿಗಾರಿಕೆ ಮಾಡುವವರು, ಗಣಿ ಅದರನ್ನು ಹೊರಗೆ ತಗೊಂಡು ಮಾರುವವರು, ಅವರು ಎಲ್ಲರದ್ದು ಅದರಲ್ಲಿ ಕೈವಾಡ ಇತ್ತು. ಅದರಿಂದಾಗಿ ನಷ್ಟ ಎಷ್ಟಾಗಿದೆ? ನಾನು 16,000 ಕೋಟಿ ಅಂತ ಏನು ಹೇಳಿದ್ದೇನೆ, ಅದಕ್ಕಿಂತಲೂ ಜಾಸ್ತಿ ಭಾಳಷ್ಟು ಆಗಿದೆ. ನನ್ನ ಹತ್ರ ಸಿಕ್ಕಿದ ರೆಕಾರ್ಡ್ ಪ್ರಕಾರ ನಾನು ಅಷ್ಟಂತ ಹೇಳಿದ್ದೇನೆ. ಆದರೆ ಖಂಡಿತವಾಗಿಯೂ ನನ್ನ ಅನಿಸಿಕೆಯಲ್ಲಿ ಸುಮಾರು 50-60 ಸಾವಿರ ಕೋಟಿ ಹೋಗಿರ್ಬೇಕು, ಲಕ್ಷ. ಸರ್, ಪ್ರಮುಖವಾಗಿ ವರದಿ ಸಿದ್ಧಾಯಿತು, ಎಲ್ಲ ಆಯಿತು, ಅದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇ ಇಲ್ಲ, ಯಾರಿಗೂ ಆಗಿಲ್ಲ. ಒಬ್ಬ MLA ಸಂಪಂಗಿ ಅಂತ ಆತನಿಗೆ ಶಿಕ್ಷೆ ಆಗಿದೆ, ಆದರೆ ಅಪೀಲ್ ಹೋಗಿದ್ದಾರೆ, ಬೇಲ್ ಸಿಕ್ಕಿದೆ. ಅದೇ ರೀತಿ ಮಂತ್ರಿಗಳಿಗೆಲ್ಲ ಕೆಲವರೆಲ್ಲ ಜನಾರ್ದನ್ ರೆಡ್ಡಿ ಅವರೆಲ್ಲ ಬೇಲಲ್ಲಿದ್ದಾರೆ. ಮಿಕ್ಕಿದ ಹಿರಿಯ ರಾಜಕಾರಣಿಗಳು ಯಾರಿಗೆ ಶಿಕ್ಷೆ ಆಗಿಲ್ಲ. ಅಂದರೆ ಈ ಒಂದು ಸಂದರ್ಭದಲ್ಲಿ ತಮ್ಮ ಮೇಲೆ ಯಾರಾದರೂ ಪ್ರಭಾವ ಬೀರಿದೆಯಾ ಸರ್? ಖಂಡಿತ. ಸುಲಭವಾಗಿ ಅವ್ರು ಬಿಡಲ್ಲ. ಭಾಳಷ್ಟು ಜನ ಬಂದಿದ್ದರು, ಇವ್ರ ಹೆಸರು ಹಾಕಬೇಡಿ, ನಿಮಗೇನು ಬೇಕು, ನಿಮ್ಗೆ ಯಾವ ಹುದ್ದೆ ಬೇಕು ಅಂತ. ಅದು ನಾನು ತಲೆ ಬಾಗಿಸಲಿಲ್ಲ ಯಾವುದಕ್ಕೂ ಕೂಡ. ಯಾಕೆ ಆ ಒಂದು ಟೈಮಲ್ಲಿ ಸರ್, ಆ ವರದಿಯಲ್ಲಿ 3 ಮುಖ್ಯಮಂತ್ರಿಗಳ ಹೆಸರಿರುತ್ತೆ, 9 ಜನ ಸಚಿವರ ಹೆಸರಿರುತ್ತೆ, 217-14 ಜನ ಆಫೀಸರ್ಸ್ ಹೆಸರಿರುತ್ತೆ. ಅದರಲ್ಲಿ IAS ಆಫೀಸರ್ಸ್ ಇರ್ತಾರೆ, KS ಆಫೀಸರ್ಸ್ ಇರ್ತಾರೆ, ಎಲ್ಲರೂ ಇರ್ತಾರೆ. ಇಂಥ ಒಂದು ಧೈರ್ಯ ಹೇಗೆ ಬಂತು ಅಂತ ಸರ್? ಯಾಕಂದ್ರೆ ವ್ಯವಸ್ಥೆ ಯಾವಾಗಲೂ ಕೂಡ ಒಂದು ರೀತಿಯಾಗಿ ಇರುತ್ತೆ ವ್ಯವಸ್ಥೆ. ಈ ವ್ಯವಸ್ಥೆಯನ್ನು ಮೀರಿ ನಾನು ಈ ಹುದ್ದೆಗೆ ಬಂದದ್ದು ಸಮಾಜದಲ್ಲಿ ಆಗಿ ಹೋಗುವಂಥ ವಿಚಾರವನ್ನು ಅರಿತುಕೊಂಡಿದ್ದೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಹುದ್ದೆಗೆ ಬಂದೆ. ಮತ್ತು ವೆಂಕಟಾಚಲಯ್ಯನವರು ಮಾಡಿದಂಥ ಕೆಲಸವನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದೆ. ಅದು ಜನರ ಮೇಲೆ ಯಾವ ರೀತಿ ಪ್ರಭಾವ ಬೀರಿತು ಅನ್ನೋದನ್ನು ಕೂಡ ನಾನು ತಿಳ್ಕೊಂಡಿದ್ದೆ. ಈ ಹಿನ್ನೆಲೆಯಲ್ಲಿ ನನಗೂ ಕೂಡ ಒಂದು ಸಮಾಜ ಸೇವೆ ಮಾಡಬೇಕು, ಜನರಿಗೆ ಏನಾಗ್ತಾ ಇದೆ ಅನ್ನೋದನ್ನು, ಸರ್ಕಾರದಲ್ಲಿ ಏನಾಗ್ತಾ ಇದೆ ಅಂತ ತೋರಿಸ್ಕೊಡ್ಬೇಕು ಅನ್ನೋ ಇಚ್ಛೆ ಇತ್ತು. ಯಾವ ರಾಜಕೀಯ ಪಕ್ಷಕ್ಕೂ ಸೇರಿದವನೆಲ್ಲ. ಈ ಮುಖ್ಯಮಂತ್ರಿಗಳು ಒಬ್ಬರು ಕಾಂಗ್ರೆಸ್ನವರು, ಒಬ್ಬರು JDSನವರು, ಒಬ್ಬರು BJPಯವರು. ಅದರಿಂದಾಗಿ ಯಾವ ಪಕ್ಷಕ್ಕೂ ಸೇರಿದವನೆಲ್ಲ ಅಂತ ತೋರಿಸ್ಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ ನನಗೆ ಒಳ್ಳೆ ಸಹಾಯ ಅಧಿಕಾರಿಗಳಿಂದ ಕೂಡ ಬಂತು. ಅದು ಕೂಡ ಭಾಳ ಎನ್ಕರೇಜಿಂಗ್ ಫ್ಯಾಕ್ಟರ್ ಅದು. ಆ ಹಿನ್ನೆಲೆಯಲ್ಲಿ ಕೂಡ ಸ್ವಲ್ಪ ಧೈರ್ಯ ಜಾಸ್ತಿ ಬಂತು, ಮಾಡಬೇಕನ್ನೋ ಇಚ್ಛೆ ಕೂಡ ಜಾಸ್ತಿ ಬಂತು. ಸರ್, ಆ ಒಂದು ಸಂದರ್ಭದಲ್ಲಿ
90 ಲಾರಿಗಳು ಅಕ್ರಮವಾಗಿರ್ತಕ್ಕಂಥ ಮೈನ್ಸ್ ಲಾರಿಗಳನ್ನ ಸೀಸ್ ಮಾಡಲಾಗುತ್ತೆ. ಸೀಸ್ ಮಾಡಿ ಬೇಲೆಕೆರೆಯಲ್ಲಿ ಆ ಮೈನ್ಸನ್ನು ಡಂಪ್ ಮಾಡಲಾಗುತ್ತೆ. ಏಕಾಏಕಿ ಆ ಮೈನ್ಸ್ ನಾಪತ್ತೆ ಆಗುತ್ತೆ. ಮಿನರಲ್ಸ್ ಅದು ಹಾಂ, 90 ಲಾರಿ ಒಂದೇ ದಿವಸ ರಾತ್ರಿಯಲ್ಲಿ ಬೆಳಿಗ್ಗೆ ಅಂಕೋಳದ ಹತ್ರ ಲೋಕಾಯುಕ್ತ ಅಧಿಕಾರಿಗಳು ಸೀಸ್ ಮಾಡ್ತಾರೆ. ಅದರಲ್ಲಿ ಒಂದು ಪರ್ಮಿಟ್ ಕೂಡ ಇರಲಿಲ್ಲ. ಕಾನೂನಿನಲ್ಲಿ ಮೈನಿಂಗ್ ಡಿಪಾರ್ಟ್ಮೆಂಟ್, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಇನ್ನೊಂದು ಡಿಪಾರ್ಟ್ಮೆಂಟ್ ಇದೆ, 4 ಡಿಪಾರ್ಟ್ಮೆಂಟಿದ್ದು ಪರ್ಮಿಷನ್ ಬೇಕು. ಒಂದೇ ಒಂದು ಪರ್ಮಿಟ್ ಇರಲಿಲ್ಲ. ಯಾಕಂದರೆ ಪ್ರತಿಯೊಂದು ಲಾರಿಯಲ್ಲೂ 3 times 4 times ಓವರ್ಲೋಡಿಂಗ್ ಇತ್ತು. ಹಿಂದೆ 4 ಚಕ್ರ ಇದ್ದು ಎದುರು 2 ಚಕ್ರ ಇದ್ದ ಲಾರಿಯಲ್ಲಿ 4.5 ಮೆಟ್ರಿಕ್ ಟನ್ ಹಾಕ್ಬೋದು, 10 ಮೆಟ್ರಿಕ್ ಟನ್ ಹಾಕ್ತಾಯಿದ್ರು. ಆ 10 ಮೆಟ್ರಿಕ್ ಟನ್ನಲ್ಲಿ 6.5 ಮೆಟ್ರಿಕ್ ಟನ್ನಿಗೆ ಯಾವ ಇದಿಲ್ಲ, ರಾಜಧನ ಕೂಡ ಕೊಟ್ಟಿರಲಿಲ್ಲ. ಆಯ್ತಲ್ಲ, ಮಲ್ಟಿಪಲ್ ವೆಹಿಕಲ್ಸ್ ಇರ್ತದೆ, 20 ಚಕ್ರ, 16 ಚಕ್ರ, 8 ಚಕ್ರದಲ್ಲಿ. ಅದರಲ್ಲಿ ಎಷ್ಟು ಹಾಕ್ಬೋದು, ಅದರ 3 ಪಾಲು 4 ಪಾಲು ಆಗ್ತಾಯಿದ್ರು. ಅದರಿಂದಾಗಿ ಎಷ್ಟು ಲಾಸ್ ಆಗ್ತಾಯಿತ್ತು ಸರ್ಕಾರಕ್ಕೆ. ಅಲ್ಲಿ ಸೀಸ್ ಮಾಡಿ ಅದನ್ನು ಬಿಳಿಕೆರೆ ಅನ್ನೋ ಬಂದರಲ್ಲಿ ದಾಸ್ತಾನು ಮಾಡಿರ್ತಾರೆ. 6 ತಿಂಗಳ ನಂತರ ನಮ್ಮ ಅಧಿಕಾರಿಗಳು ಹೋದಾಗ ಒಂದು ಹರಳಿರಲಿಲ್ಲ. ಏನಾಯ್ತಂತ ಆ ಸುಬತ್ತಿ ಕೊಟ್ಟಂಥ ಅಧಿಕಾರಿಯನ್ನು ಕೇಳಿದರೆ, ಸಮುದ್ರದಿಂದ ದೊಡ್ಡ ಅಲೆಗಳು ಬಂದು ಎಲ್ಲ ಅದನ್ನು ಸಮುದ್ರಕ್ಕೆ ತಗೊಂಡು ಹೋದವು ಅಂತ ಹೇಳ್ತಾರೆ. ಆದರೆ ನಾವು ಅದನ್ನು ಸುಮ್ಮನೆ ಬಿಟ್ಟಿರಲಿಲ್ಲ. ಯಾರ್ಯಾರು ಎಕ್ಸ್ಪೋರ್ಟ್ ಮಾಡಿದ್ದಾರೋ, ಯಾರ್ಯಾರು ಅಲ್ಲಿಂದ ತಗೊಂಡೋಗಿ ಇನ್ಯಾರು ಮಾರಿದ್ದಾರೋ ಅವ್ರ ವಿರುದ್ಧ, ಎಲ್ಲರ ವಿರುದ್ಧ ಚಾರ್ಜ್ ಶೀಟ್ ಹಾಕಿದ್ದೇವೆ. ಆದರೆ ಇನ್ನೂ ಯಾರಿಗೂ ಏನೂ ಆಗಿಲ್ಲ. ಆದರೆ ಪೆಂಡಿಂಗ್ ಇದೆ ಆ ಕೇಸ್ಗಳು. ಮುಖ್ಯಮಂತ್ರಿಗಳ ವಿರುದ್ಧ ಕೇಸ್ಗಳು ಪೆಂಡಿಂಗ್ ಇಲ್ಲ ಇವಾಗ. ಅಲ್ಲ, ನಾನು ಎಲ್ಲೋ ತಾವು ಮಾತನ್ನು ಕೇಳ್ತಾ ಇದ್ದೆ ಸರ್. ಆ ಒಂದು ಸಂದರ್ಭದಲ್ಲಿ ತಾವು ಆ ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ತೀರಾ? ಅಂದು ಕೇಂದ್ರದ ಗೃಹ ಸಚಿವರು LK ಅಡ್ವಾಣಿ ಅವರು ಖುದ್ದಾಗಿ ತಮಗೆ ದೂರವಾಣಿ ಕರೆ ಮಾಡ್ತಾರೆ. ಯಾಕೆ ಏನಾಯ್ತಂದರೆ, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಧಿಕಾರಿಯೊಬ್ಬರು ನನ್ನ ಲೋಕಾಯುಕ್ತಕ್ಕೆ ಡೆಪ್ಯುಟೇಷನಲ್ಲಿ ಬಂದಿದ್ದರು. ಅವರು ಬಿಳಿಕೆರೆಯ ಅದನ್ನು ಕಳ್ಳತನದ ಬಗ್ಗೆ ವಿಚಾರಣೆ ಮಾಡ್ತಾಯಿದ್ರು. ಒಂದಿನ ಒಬ್ಬರು ಮಂತ್ರಿ, ಕರ್ನಾಟಕದ ಮಂತ್ರಿ ಒಬ್ಬರು ಕಾರವಾರಿಗೆ ಹೋಗ್ತಾರೆ. ಕಾರವಾರಲ್ಲಿ ಈ ಅಧಿಕಾರಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು ನನ್ನ ಬಂದು ನೀವು ಭೇಟಿ ಮಾಡಿ ಅಂತ ಹೇಳ್ತಾರೆ. ಅಂದರೆ ಮಿನಿಸ್ಟರ್ ಒಬ್ಬರು, ಹೌದು, ಮಂತ್ರಿ ಮಿನಿಸ್ಟರು. ಆವಾಗ ಅಧಿಕಾರಿ ಕೇಳ್ತಾರೆ ನೀವೆಲ್ಲಿದ್ದೀರಿ ಅಂತ. ಅವರೊಂದು ಅಡ್ರೆಸ್ ಕೊಟ್ಟರು. ಆ ಅಡ್ರೆಸ್ನ ಪರಿಚಯ ಅಧಿಕಾರಿಗೆ ಇತ್ತು. ಅವ್ರು ಹೇಳಿದ್ರು ನಾನಲ್ಲಿ ಬರೋಕ್ಕಾಗಲ್ಲ, ಯಾಕಂದರೆ ನನ್ನನ್ನು ಅಲ್ಲಿ ಕಂಡ್ರೆ ಜನರು ತಪ್ಪು ತಿಳ್ಕೊಳ್ತಾರೆ. ಅದರಿಂದ ನೀವು ಇನ್ನೆಲ್ಲಾದರೂ ಹೋಗಿ ಇಂಡಿಪೆಂಡೆಂಟ್ ಜಾಗಕ್ಕೆ, ಅಲ್ಲಿ ನಾನು ಬರ್ತೇನೆ ಅಂತ ಹೇಳಿದರು. ಇಲ್ಲ, ನಾನು ಹೇಳಿದಂಗೆ ಮಾಡಬೇಕು, ಬರಬೇಕಂತ ಆದೇಶ ಕೊಟ್ಟರು. ಅವರು ಸ್ವಲ್ಪ ಇಂಡಿಪೆಂಡೆಂಟ್ ಪರ್ಸನ್ ಆಗಿದೆ. ಅವರು ಇಲ್ಲ ಸ್ವಾಮಿ ಬರೋಕ್ಕಾಗಲ್ಲ, ನಾನು ಬರೋಲ್ಲ ಅಂತ ಹೇಳಿದರು. ಆವಾಗ ಮಂತ್ರಿಗಳು ಸಚಿವರಿಗೆ ಚೀಫ್ ಸೆಕ್ರೆಟರಿಗೆ ಫೋನ್ ಮಾಡಿ ಈ ಕಂಪ್ಲೇಂಟ್ ಕೊಡ್ತಾರೆ, ಅವನನ್ನು ಸಸ್ಪೆನ್ಷನ್ನಲ್ಲಿ ಇಡಬೇಕಂತ ಹೇಳ್ತಾರೆ. ಫೋನ್ನಲ್ಲಿ ಆತನನ್ನು ಸಸ್ಪೆನ್ಷನ್ನಲ್ಲಿ ಇಡ್ತಾರೆ. ಆತ ನನಗೆ ಫೋನ್ ಮಾಡಿದ. ನಾನು ಚೀಫ್ ಸೆಕ್ರೆಟರಿಗೆ ಫೋನ್ ಮಾಡಿದೆ. ಯಾಕೆ ನೀವು ಹಂಗೆ ಮಾಡಿದ್ರೆ, ನನ್ನನ್ನು ಕೇಳ್ಬೋದಿತ್ತಲ್ಲ, ನಾನು ಹೇಳ್ತಾ ಇದ್ದೆ ಹಿನ್ನೆಲೆ ಏನಂತ. ಇಲ್ಲ, ನಾನು ಮಾಡಿ ಆಯ್ತು, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ಆವಾಗ ಅಲ್ಲೇ ಕೂತು ನನ್ನ ಕೈಯಲ್ಲಿ ನನ್ನ ರಾಜೀನಾಮೆಯನ್ನು ಗವರ್ನರ್ಗೆ ಬರೆದೆ. ಅದರಲ್ಲಿ ಬರೆದಿದ್ದೇನೆ, ನನ್ನ ಜೊತೆ ಇರುವಂಥ ಅಧಿಕಾರಿಯನ್ನು ರಕ್ಷಿಸುವಂಥ ಶಕ್ತಿ ನನಗೆ ಇಲ್ಲದೇ ಇದ್ದರೆ ನಾನು ಈ ಹುದ್ದೆಯಲ್ಲಿರೋಕ್ಕೆ ಅರ್ಹನಲ್ಲ ಅಂತ ರಾಜೀನಾಮೆ ಕೊಟ್ಟೆ. ಅದು ಅಂದಿನ ಗವರ್ನರು ಈ ಪಕ್ಷಕ್ಕೆ ಸೇರಿದವರಾಗಿರಲಿಲ್ಲ, ಇನ್ನೊಂದು ಪಕ್ಷಕ್ಕೆ ಸೇರಿದವರು, ಇನ್ನೊಂದು ಪಕ್ಷ ಅಧಿಕಾರದಲ್ಲಿದ್ದಾಗ ಗವರ್ನರ್ ಆಗಿ ಬಂದವರು. ಅವರು ಕೂಡ ಒಂದು ರೀತಿಯಲ್ಲಿ ಅದನ್ನು ಒಪ್ಕೊಂಡು ಎಕ್ಸೆಪ್ಟ್ ಮಾಡಿಲ್ಲ, ರಿಜೆಕ್ಟ್ ಮಾಡಿಲ್ಲ, ಹಂಗೇನೆ ಇಟ್ಟಿದ್ರು. ನಾನು ಆಫೀಸಿಗೆ ಹೋಗಿದ್ದನ್ನು ನಿಲ್ಲಿಸ್ಬಿಟ್ಟು ಅದು ಮಾಧ್ಯಮದವ್ರಿಗೆ ಗೊತ್ತಾಯಿತು. ಅವರೆಲ್ಲ ಪೇಪರಲ್ಲಿ ಪಬ್ಲಿಷ್ ಮಾಡಿದರು. ಭಾಳಷ್ಟು ಜನ ನನಗೆ ಫೋನ್ ಮಾಡಿದರು, ನೀವು ಬನ್ನಿ ಮುಂದುವರಿಯಿರಿ ಇಲ್ಲಿ, ಯಾಕೆಂದರೆ ಇದೊಂದು ಕೆಲಸ ನೀವು ಮಾಡಲೇಬೇಕು ಹಾಗೆ ಹೀಗೆ ಅಂತ ಹೇಳಿದೆ. ನಾನು ಹೇಳಿದೆ, ಈ ನನ್ನ ಅಧಿಕಾರಿಯನ್ನು ರಕ್ಷಿಸೋಕ್ಕೆ ಶಕ್ತಿ ಇಲ್ಲದೆ ಇದ್ದರೆ ನಾನು ಬರಲ್ಲ ಅಂತ. ಆವಾಗ ಅದ್ವಾನಿಯವರು ಹೋಮ್ ಮಿನಿಸ್ಟರ್ ಆಗಿದ್ದರು ಕೇಂದ್ರದಲ್ಲಿ. ಅವರಿಗೂ ನನಗೂ ಸಂಬಂಧ ಅಂದರೆ ಪರಿಚಯ. ಅವರು ಇಲ್ಲಿ ಜೈಲಲ್ಲಿದ್ದರು ತುರ್ತು ಪರಿಸ್ಥಿತಿಯಲ್ಲಿ. ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರು, ಮಧು ದಂಡವಟೆ, SN ಮಿಶ್ರಾ ಮತ್ತು ಲೋಕಲ್ ಲೀಡರ್ಸ್ ಎಲ್ಲ ಇದ್ದರು. ಅವ್ರ ಪರವಾಗಿ ನಾನು ವಕೀಲನಾಗಿದ್ದೆ. ಅದರಿಂದ ಅವ್ರ ಪರಿಚಯ ನನಗಿತ್ತು. ಅವ್ರು ನನಗೆ ಫೋನ್ ಮಾಡಿದರು. ಅವ್ರು ಹೇಳಿದ್ರು, ಸಂತೋಷ್ ಒಳ್ಳೆ ಕೆಲಸ ಮಾಡ್ತಾಯಿದ್ದೀಯಪ್ಪ, ನೀನು ಯಾಕೆ ಮುಂದುವರೆಯಲ್ಲ ಅಂತ. ನಾನು ಹೇಳಿದೆ, ಸರ್ ಈ ರೀತಿ ಇದ್ದರೆ ನಾನು ಹೆಂಗೆ ಮಾಡೋಕ್ಕೆ ಸಾಧ್ಯ ಇದೆ? ನಮ್ಮ ಅಧಿಕಾರಿ ಅವನ ಸಸ್ಪೆನ್ಷನ್ಲಿಟ್ಟು ನಾನು ಮತ್ತೆ ಮುಂದುವರೆದ್ರೆ ಜನರೆಲ್ಲ ಹೇಳ್ತಾರೆ, ಇವನು ನೋಡ್ರಿ ಇವನು ಖುಷಿ ಈಗ ಹುದ್ದೆಗೆ ಬಂದಿದ್ದಾನೆ ಅಂತ. ಆಗಲ್ಲ ಸ್ವಾಮಿ ಅಂದೆ. ಆಗ ಅವ್ರು ಹೇಳಿದ್ರೆ, ನಾನು ಸರ್ಕಾರ ಜೊತೆ ಮಾತಾಡ್ತೇನೆ, ಅವರು ಅಮಾನತನ್ನು ವಾಪಸ್ ಪಡ್ಕೊಂಡ್ರೆ
ನೀನು ಇದನ್ನು ವಾಪಸ್ ತಗೋ ಅಂತ. ಆಗಲಿ ಸರ್ ಅಂದೆ. ಆ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಮಾತಾಡಿದರು. ಅವರು ಸರ್ಕಾರ ಅವ್ರದ್ದೇ ಪಕ್ಷದ್ದಾಗಿತ್ತು. ಅವರು ಅದನ್ನು ವಾಪಸ್ ಪಡ್ಕೊಂಡ್ರು. ಆವಾಗ ನಾನು ನನ್ನ ರಾಜೀನಾಮೆಯನ್ನು ವಾಪಸ್ ಪಡ್ಕೊಂಡೆ. ನಾನು ಇಲ್ಲದೇ ಇದ್ದರೆ ಇದೊಂದು ಬೇರೆಯೇ ಇದಾಗ್ತಾಯಿತ್ತು. ಯಾವ ರೀತಿ ಆಡಳಿತ ನಡೀತಾ ಇದೆ, ಯಾವ ರೀತಿ ಪ್ರಾಮಾಣಿಕ ಅಧಿಕಾರಿಗಳನ್ನು ಅವರು ಟ್ರೀಟ್ ಮಾಡ್ತಾರೆ, ಇದೆಲ್ಲ ಜನರಿಗೆ ಗೊತ್ತಾಗ್ತಾ ಇದ್ದಲ್ಲ. ಇಲ್ಲದ್ರೆ ಏನು ಯಾರಿಗೂ ಗೊತ್ತಾಗಲ್ಲ. ಇವನು ಖುಷಿಯಾಗಿ ಮುಂದುವರಿತಾ ಇದ್ದಾನೆ, ಅಧಿಕಾರಿಗಳನ್ನು ಅಮಾನತಲ್ಲಿ ಇಟ್ಟರು ಕೂಡ ಇವನಿಗೇನು ಕಾಳಜಿ ಇಲ್ಲ ಅನ್ನುವ ಒಂದು ಭಾವನೆ ಜನರಲ್ಲೂ ಬರ್ತದಲ್ಲ. ಹೌದು.